ನೋಡಪ್ಪ, ನಾನು ಈಗ ತಾನೇ ಈಗಲ್ ರಿಸಾರ್ಟ್ ಒಳಗೆ ಹೆಜ್ಜೆ ಇಟ್ಟಿದ್ದೀನಿ. ನಾನು 3 ದಿವಸಗಳಿಂದ ಮೈಗೆ ಹುಷಾರಿಲ್ಲ, ನನಗೆ ಸ್ವಲ್ಪ ಜ್ವರ ಇತ್ತು. ಇವತ್ತು ಆನೇಕಲ್ನಲ್ಲಿ ಒಂದು ಕನಕ ಜಯಂತಿ ಇತ್ತು ನಮ್ಮವ್ರದ್ದು. ಸಿದ್ದರಾಮಯ್ಯನವರು ಬಂದಿದ್ರು, ಈಗ ಬಸವರಾಜು ಸಿದ್ದರಾಮಯ್ಯ ಎಲ್ಲ ಬಂದಿದ್ದರು. ಅದು ಮುಗಿಸ್ಕೊಂಡು ಅಲ್ಲಿ ನಮ್ಮ ಹೌಸಿಂಗ್ ಬೋರ್ಡು ಸೂರ್ಯ ಲೇಔಟ್ನಲ್ಲಿ ಸ್ವಲ್ಪ ರೈತರದ್ದೇನೋ ಸಮಸ್ಯೆ ಇತ್ತು, ಅದನ್ನೆಲ್ಲ ನೋಡಿ ಈಗ ನಾನು ಇಲ್ಲಿಗೆ ಬರಬೇಕು ಅಂತೇಳಿದರು ನಮ್ಮ ಅಧ್ಯಕ್ಷರು. ಈಗ ತಾನೇ ಇಲ್ಲಿ ಬಂದಿದ್ದೀನಿ, ನಿಮ್ಮ ಮೀಡಿಯಾಗಳವ್ರ ಮುಂದೆ ಇದ್ದೀನಿ. ಸರ್, ಈಗ ಅತೃಪ್ತ ಶಾಸಕರಿಗೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಈಗ ಇರ್ತಕ್ಕಂಥ ಪ್ರೆಸೆಂಟ್ ಸಚಿವರನ್ನ ಕೈ ಬಿಡಬೇಕು, 4 ಜನನ್ನ ಅವ್ರಿಗೆ ಅವಕಾಶ ಕೊಡಬೇಕು ಅಂತಾರೆ. ಆ ರೀತಿಯ ನಿಮ್ಮ ಮೇಲೆ ಏನಾದರೂ ನೀವು ಸಿದ್ಧವಾಗಿರ್ತೀರ ಅಂಥ ಸಂದರ್ಭದಲ್ಲಿ? ಈಗ ಹೈಕಮಾಂಡರು ನಮ್ಮ ಪಕ್ಷನ ಉಳಿಸ್ಕೊಳ್ಬೇಕು, ಸಮ್ಮಿಶ್ರ ಸರ್ಕಾರ 5 ವರ್ಷ ಸುಭದ್ರವಾಗಿರಬೇಕಾದ್ರೆ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧ ಇರಬೇಕು. ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧ ಇರಬೇಕು. ನಾವು ಸಿದ್ಧ ಇದ್ದೀವಿ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಹೇಳಿದ್ರೆ ನಮ್ಮ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ. ನೀವು ಕೂಡ ಸಾಕಷ್ಟು ಕೂಡ ಕೆಲಸ ಮಾಡ್ತೀವಿ, ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ರ, ಕೊಟ್ಟಿದ್ದಾರೆ ಕೂಡ. ಒಂದು ವೇಳೆ ಈಗ ಬೇರೆಯವ್ರಿಗೆ ಅವಕಾಶ ಕೊಡಬೇಕು, ಬಿಟ್ಕೊಂಡು ಕೊಡಿ ಅಂತ ಪಕ್ಷದಲ್ಲಿ ನಿಮ್ಮ ಆ ಕ್ಷಣದ ತೀರ್ಮಾನ ಏನಾಗಿರುತ್ತೆ? ನಮ್ಮ ಹೈಕಮಾಂಡ್ನವರು ಏನೇ ತೀರ್ಮಾನ ತಗೊಂಡ್ರು ಅವ್ರ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಸಭೆ ಶುರುವಾಗಿದೆ ಸರ್? ಇಲ್ಲ, ಗೊತ್ತಿಲ್ಲ, ಈಗಲೇ ನಾನು ಬಂದಿದ್ದೆಲ್ಲ, ಒಳಗಡೆ ಹೋದ್ಮೇಲೆ ಗೊತ್ತಾಗ್ತದೆ. ಅತೃಪ್ತ ಶಾಸಕರ ಬಗ್ಗೆ ಏನಾದರೂ? ಅತೃಪ್ತ ಶಾಸಕರೇನು 3 ಜನ ಏನೋ ಆಬ್ಸೆಂಟ್ ಆಗಿದ್ದಾರೆ. ಅವರು ಕಡೆ ಈಗಾಗಲೇ 2 ದಿನದಿಂದ ನಮ್ಮ ಸೆಕ್ರೆಟ್ರಿಯವರು ಮತ್ತು ಕೆಲವು ಸಚಿವರ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ನಾವು ಬರ್ತೇವೆ ಅಂತೇನೋ ಒಂದು ಸಮಾಧಾನಕರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ಈಗಾಗಲೇ ನಾನು ಕೇಳಿಪಟ್ಟಿದ್ದೇನೆ. ಒಳಗಡೆ ಹೋದ್ಮೇಲೆ ಏನು ಅಂತ ಎಲ್ಲವೂ ಸಂಕ್ಷಿಪ್ತವಾಗಿ ತಿಳ್ಕೊಳ್ತೇನೆ. ಬಿಜೆಪಿ ಶಾಸಕರು ಕ್ಷೇತ್ರಗಳಿಗೆ ಹೋಗ್ತಿದ್ದಾರೆ, ಆಡಳಿತ ಪಕ್ಷದವ್ರು ಮಾತ್ರ ರೆಸಾರ್ಟಲ್ಲೇ ಇದ್ದಾರೆ ಅಂತ, ಇವೆಲ್ಲ ರೆಸಾರ್ಟಲ್ಲೇ ಇದ್ದಾರೆ. ಅಲ್ಲಲ್ಲ, ಇವರು ಬಂದಿದ್ದೇ ರಾತ್ರಿ ತಾನೇ. ಅವರು ಪಾಪ 8 ದಿನಗಳಿಂದ ರಿಸಾರ್ಟ್ಗಳಲ್ಲೇ ವಾಸ ಮಾಡಿದರು. ಈಗ ನಾವು ಬಂದಿದ್ದು ಬರೀ ರಾತ್ರಿನೇ. ಇವತ್ತಿಗೆ 1 ದಿವಸ ಆಗಿದೆ. ತಪ್ಪೇನಲ್ಲ ಅಲ್ವಾ ಸರ್? ಇದೇನು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ, ಆದರೆ ಸಮಯ ಸಂದರ್ಭಗಳು ಬಂದಾಗ ನಾವು ನಮ್ಮ ಕಸರತ್ತು ಮಾಡಬೇಕಲ್ಲ. ಸಮಯ ಸಂದರ್ಭಗಳು ಬಂದಾಗ ಅದು ನಾವು ನಮ್ಮ ಕಸರತ್ತು ಏನು ಮಾಡಬೇಕೋ ಅದನ್ನು ನಮ್ಮ ಮುಖಂಡರುಗಳು ಮಾಡ್ತಾಯಿದ್ದಾರೆ. ಇದೇನು ಅಂತ ಒಳಗಡೆ ಹೋದ್ಮೇಲೆ ಗೊತ್ತಾಗ್ತದೆ. ಒಳಗಡೆ ಹೋದ್ಮೇಲೆ ಏನಂತ ಗೊತ್ತಾಗ್ತದೆ. ಆಮೇಲೆ ಬೇಕಾದರೆ ಮೀಡಿಯಾಗಳ ಮುಂದೆ ಹೇಳ್ಬೋದು ನಾವು.